ನಮಸ್ಕಾರ ಕರ್ನಾಟಕ. ಕಿಚ್ಚನ ಚಪ್ಪಾಳೆ, ಕಿತ್ತೋದ ಚಪ್ಪಾಳೆ ಮತ್ತು ಈ ವಾರದ ಮಹಾ ಕಳಪೆ ಕಿಚ್ಚ ಸುದೀಪ್ ಸರ್ ಎನ್ನುವಂಥ ವಿಚಾರದೊಳಗೆ ನಿಮ್ಮ ಮುಂದೆ ಹೇಳಿಕೆ ಬಂದಿರಿ. ಯಾಕಪ್ಪ ಅಂತಂದರೆ ನಾವೇನು ಬಿಗ್ ಬಾಸ್ ನೋಡೋರು ಹುಚ್ಚು ನನ್ನ ಮಕ್ಕಳು ಅನ್ಕೊಂಡ್ಬಿಟ್ರಿ, ತೊರಗ ನನ್ನ ಮಕ್ಕಳು ಅನ್ಕೊಂಡ್ಬಿಟ್ರಿ. ನಮಗೇನು ತಿಳುವಳಿಕೆ ಏನಿಲ್ಲ ಒಟ್ಟು. ಯಾವತ್ತು ನಿಮಗೆ ತಿಳಿದಂಗೆ ನೀವು ಮಾಡಂಗಿತ್ತಂದ್ರೆ ಶೋ ಯಾಕೆ ನಡೆಸ್ತೀರಿ? ಕನ್ನಡಿಗರ ಶೋ ಅಂತ ಯಾಕೆ ಹೇಳ್ತೀರಿ? ನಿಮ್ಮ ತಿಳಿದಂಗೆ ನೀವು ನೋಡ್ಕೊಂಡು ಸುದೀಪ್ ಅವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಐತೆ. ನೀವು ಇತ್ತೀಚೆಗೆ 2025 ಡಿಸೆಂಬರ್ ತಿಂಗಳಲ್ಲಿ ಮಾಡಿರುವಂತಹ ಒಂದು ಪೈರಸಿ ವಿಚಾರದಲ್ಲಿ ದೊಡ್ಡ ಒಂದು ವಿಚಾರಕ್ಕೆ ಚರ್ಚೆ ಆಗಿದ್ರಿ. ಇದೀಗ ಮತ್ತೊಮ್ಮೆ ಬಿಗ್ ಬಾಸ್ನಲ್ಲಿ ನಿರೂಪಕರಾಗಿ ನಿರೂಪಣೆ ಮಾಡೋದರಿಂದ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದ್ದಿರಿ. ಏನಪ್ಪ ಅಂದರೆ ನೀವು ಇತ್ತೀಚೆಗೆ ಭಾಳಷ್ಟು ಅಂದರೆ ಈಗ ಏಕಾಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದು ಅಥವಾ ಜನರನ್ನು ಒಂದಿಷ್ಟು ರೊಚ್ಚಿಗೆಬ್ಬಿಸುವಂತಹ ಅಥವಾ ಚರ್ಚೆ ಮಾಡುವಂಥ ವಿಷಯಗಳನ್ನು ಭಾಳ ತೆಗೆದುಕೊಳ್ತಾ ಇದ್ದೀರಿ. ಯಾಕಪ್ಪ ಗೊತ್ತಿಲ್ಲ, ನಿಮಗೆ ಬಹಳ ಜ್ಞಾನ ಇದೆ. ನಿಮ್ಮಷ್ಟು ಜ್ಞಾನ ನನಗಿಲ್ಲ, ಅದರ ಬಗ್ಗೆ ಬೇರೆ ಪ್ರಶ್ನೆ. ನಿಮ್ಮಷ್ಟು ದೊಡ್ಡವನಂತೂ ನಾನಲ್ಲ. ಬಟ್ ಜನರ ತೀರ್ಪಿದು. ಈ ಕಿತ್ತನ ಚಪ್ಪಾಳೆ, ಕಿತ್ತೋದ ಚಪ್ಪಾಳೆ ಎನ್ನುವಂಥದ್ದು ಕರುನಾಡ ಜನರು ನೀಡಿರುವಂಥ ತೀರ್ಪು, ನನ್ನ ತೀರ್ಪಲ್ಲ. ನಾನು ಕೂಡ ಹೇಳ್ತೇನೆ, ಈಗ ಮಿನಿಮಮ್ ಆಗಿ ನೀವೇ ಎಣಿಸ್ಕೊತ ಬರೀ ಬಿಗ್ ಬಾಸ್ ಒಳಗಡೆ 85% ಎಲ್ಲ ಪ್ರೋಮೋಗಳಲ್ಲಿ, ಎಲ್ಲ ಟಿ ವಿಯಲ್ಲೂ, ಎಲ್ಲ ಎಪಿಸೋಡಲ್ಲೂ 85% ಗಿಲ್ಲಿ ಎದ್ದೇ ಇದೆ. ಆದರೂ ಕೂಡ ನೀವು ಈ ಸೀಸನ್ನ ಸಂಪೂರ್ಣ ಕಿಚ್ಚನ ಚಪ್ಪಾಳೆಯನ್ನು ಧ್ರುವಂಥವರಿಗೆ ಕೊಟ್ಟಿದ್ದೀರಿ. ಯಾವ ಕಾರಣಕ್ಕೆ ಕೊಟ್ಟಿದ್ದೀರಿ? ಅದಕ್ಕೆ ರೀಸನ್ ಬೇಕಲ್ಲ. ನೀವು ಎಲ್ಲದಕ್ಕೆ ಹೇಳ್ತಿರಲ್ರಿಪ್ಪ, ನಾ ಕೇಳುವಂಥ ಎಲ್ಲ ಪ್ರಶ್ನೆಗಳು ಸರಿಯಾದ ಉತ್ತರ ಕೊಡಬೇಕು, ಸರಿಯಾದ ಕಾರಣಗಳು ಕೊಡ್ಬೇಕಂತ. ನಿಮ್ಮ ಪ್ರಶ್ನೆ ನಮ್ಮದು ನಿಮಗೊಂದು ಪ್ರಶ್ನೆಪ್ಪ. ಈ ಧ್ರುವನಿಗೆ ಕೊಟ್ಟಿರುವಂತಹ ಸೀಸನ್ ಸಂಪೂರ್ಣ ಕಿಚ್ಚನ ಚಪ್ಪಾಳೆ ಯಾವುದು ಕೊಟ್ಟಿರಿ? ಯಾವ ಕಾರಣಕ್ಕಾಗಿ ಕೊಟ್ಟಿರಿ? ಎಲ್ಲದ್ರಿಗೆ ಎದುರು ಮಾತಾಡ್ತಾನೆ ಅದಕ್ಕೆ ಕೊಟ್ಟರೆ, ಅಥವಾ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ಅದಕ್ಕೆ ಕೊಟ್ಟರೆ, ಯಾವ ಕಾರಣಕ್ಕೋಸ್ಕರ ಧ್ರುವಂತ ಕೊಟ್ಟಿರಿ ಅಂತ ನೀವು ಕಿಚ್ಚನ ಚಪ್ಪಾಳೆ? ಈ ಅಶ್ವಿನಿ ಗೌಡ ಅವರಿಗೆ ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟಿರುವುದು ಅದು ಸರಿ ಸಮಂಜಸ. ಯಾಕಪ್ಪ ಅಂತಂದ್ರೆ ಅವ್ರು ಈ ವಾರದಲ್ಲಿ ತುಂಬ ಎಫರ್ಟ್ ಹಾಕಿದ್ರು. ಆ ಎಫರ್ಟು ಕೂಡ ಒಂದಷ್ಟು ಕಳಪೆ ಮಟ್ಟದಲ್ಲಿ ಇತ್ತು. ಅವರ ಭಾಷೆ ಆಗಿರ್ಬೋದು, ಅವರ ನಡತೆ ಆಗಿರ್ಬೋದು. ಈಗ 2-3 ವಾರದಿಂದ ಸರಿ ಹೋಗಿದೆ. ಅದು ಬಿಟ್ಟರೆ ಭಾಳ ದೊಡ್ಡದೇನು ಸರಿ ಹೋಗಿಲ್ಲ. ಬಟ್ ಅವ್ರ ವ್ಯಕ್ತಿತ್ವ ಎಲ್ಲೋ ಒಂದು ಕಡೆ ನಮ್ಗೆ ಅವಾಗ ಇಷ್ಟ ಆಗ್ತಿರ್ತದೆ. ದಿನ ಏನು ಇಷ್ಟ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಡೀ ಕನ್ನಡ ನಾಡಿನ ಜನರ ಮನಸ್ಸನ್ನು ಗೆದ್ದಿರುವಂತಹ ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಸೀಸನ್ನ ಸಂಪೂರ್ಣ ಕಿಚ್ಚನ ಚಪ್ಪಾಳೆ ಆ್ಯಕ್ಚುಲಿ ಗಿಲ್ಲಿಗೆ ಬರಬೇಕಿತ್ತು. ನೀವೇ ಹೇಳಿದಾಗೆ ಪ್ರತಿ ಭಾನುವಾರದಿಂದ ತಗೊಳ್ರಿ ನೀವು. ಈ ಇಲ್ಲಿವರೆಗೂ ನಡೆದಿರುವಂತಹ ಸೀಸನ್ನಲ್ಲಿ ಪ್ರತಿ ಭಾನುವಾರ ಕೂಡ 99% ಗಿಲ್ಲಿಯ ಬಗ್ಗೆನೇ ಚರ್ಚೆಗಳಿರುತ್ತೆ. ಗಿಲ್ಲಿಯ ಮೇಲೇ ಕಾಮಿಡಿ ಮಾಡ್ತಾ ಇರ್ತೀರಿ. ಅದು ಕೇಕೆ ಹಾಕಿ ನಗ್ತಾ ಇರ್ತಾರೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ನೀವೇ ನಿರೂಪಕರಾಗಿದ್ದೀರಿ. ಹಂಗಾಗಿ ಕಿಚ್ಚ ಸುದೀಪ್ ಅವರೇ, ಈ ವಾರ ನೀವು ಕೊಟ್ಟಿರುವಂತಹ ಅದ್ಭುತವಾಗಿರುವಂತಹ ಕಿಚ್ಚ ಚಪ್ಪಾಳೆಗೆ ಇವತ್ತು ಜನ ಕಿತ್ತೋದ ಚಪ್ಪಾಳೆ ಎನ್ನುವಂತಹ ತೀರ್ಪನ್ನು ನೀಡ್ತಾ ಇದ್ದಾರೆ. ಇದು ನನ್ನ ತೀರ್ಪಲ್ಲ, ಬಿಗ್ ಬಾಸ್ ಅಭಿಮಾನಿಗಳ ಪ್ರತಿಯೊಬ್ಬರ ತೀರ್ಪು. ಬಿಗ್ ಬಾಸ್ ಅಭಿಮಾನಿಗಳು ಅಥವಾ ಬಿಗ್ ಬಾಸನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬ ಪ್ರೇಕ್ಷಕನ ತೀರ್ಪು. ಗಿಲ್ಲಿ ಮಾಡಿರುವಂಥ ಕಾಮಿಡಿಗೋಸ್ಕರನೇ ನೀವು TRPಗಾಗಿ ಮಾತ್ರ ಗಿಲ್ಲಿಯನ್ನು ಬಳಸ್ಕೊಂಡ್ರಿ. ಆದರೆ ಆತನಿಗೆ ಚಪ್ಪಾಳೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡ್ಬಿಟ್ರಿ ಅಂತ. ಈಗ ಬಿಗ್ ಬಾಸ್ನ ಎಲ್ಲೇ ಮಾತು ಏನಾರು ಧ್ರುವಂತ ಗೆಲ್ಲಿಸ್ಬೇಕಂತ ಆಲೋಚನೆ ಮಾಡಿರಿ ಅಥವಾ ಅಶ್ವಿನಿ ಗೌಡ ಅವರಿಗೆ ಆಲೋಚನೆ ಮಾಡಿರಿ? ನಾನು ಅಶ್ವಿನಿ ಗೌಡ ಪರವಾಗಿ ಮಾತಾಡ್ತೀನಿ, ಧ್ರುವಂತ ಪರವಾಗಿ ಮಾತಾಡ್ತೀನಿ, ಅಥವಾ ಈ ಗಿಲ್ಲಿ ವಿರುದ್ಧವಾಗಿ ಪರವಾಗಿ ಮಾತಾಡ್ತೀನಿ ಅಂತಲ್ಲ. ಸರಿಯಾದ ತೀರ್ಮಾನಗಳು ಸರಿಯಾಗಿ ತಗೋಬೇಕು. ಈಗ ನಾನು ನಿಮ್ಮ ಅಭಿಮಾನಿ ಅಂದ ಕಾರಣಕ್ಕೆ ನೀವು ಮಾಡಿದ್ದೆಲ್ಲ ಸರಿ ಅನ್ನೋಕ್ಕಾಗಲ್ಲ. ನೀವು ಅದ್ಭುತವಾಗಿರುವಂಥ ನಟ, ಅದ್ಭುತವಾಗಿ ಹೆಸರು ಬೆಳೆಸಿರುವಂತಹ ಒಂದು ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ, ಅದು ಬೇರೆ ಪ್ರಶ್ನೆ. ಬಟ್ ಸೀಸನ್ ನಡೆಸ್ಕೊಡುವುದರಲ್ಲಿ ನಿಮ್ಮಷ್ಟು ಮಾತುಗಾರಿಕೆ, ಮಾತಿನ ವೈಖರಿ ಯಾರೂ ಕೂಡ ನಡೆಸ್ಕೊಡೋಕ್ಕಾಗಲ್ಲ ಬಿಗ್ ಬಾಸ್. ಆದರೂ ಕೂಡ ಈ ವರ್ಷ ಅತಿಯಾಗಿ, ಮತ್ತು ನಿನ್ನೆ ಎಪಿಸೋಡ್ ನೋಡಿದಾಗೆ ಯಾವಾಗಲೂ ರಕ್ಷಿತ ಮೇಲೇ ನಿಮ್ಮ ಕಿಚ್ಚಿರ್ತದೆ, ಅಂದರೆ ಕೋಪ ಬರ್ತದೆ. ಅದೇ ಅಶ್ವಿನಿ ಮೇಡಮ್ ಅವ್ರು ತಪ್ಪು ಮಾಡಿದಾಗ ಕಿಚ್ಚಿರಂಗಿಲ್ಲ, ರೋಷ ಇರಂಗಿಲ್ಲ, ಸಿಟ್ಟಿರಂಗಿಲ್ಲ. ಮತ್ತು ಧ್ರುವಂತ ತಪ್ಪು ಮಾಡಿದಾಗ ಸಿಟ್ಟಿರಂಗಿಲ್ಲ, ಕೋಪ ಇರಂಗಿಲ್ಲ. ಪಾಪ ಪುಟ್ಟ ಹುಡುಗಿ ರಕ್ಷಿತ ಮಾಡಿದಾಗ ಮಾತ್ರ ಏನು ಪಿತ್ತ ನೆತ್ತಿಗೇರಿ ಬಿಡ್ತದೆ ನಿಮಗೆ. ಆಮೇಲೆ ಆ ಹುಡುಗಿಯನ್ನು ಒಂದಿಷ್ಟು ಗದರಿಸುವಂಥ ಆ ಹುಡುಗಿ ಮೊದಲೇ ಅಷ್ಟು ಕನ್ನಡ ಸರಿಯಾಗಿ ಬರಲ್ಲ. ಅದನ್ನು ಒಂದು ಸ್ವಲ್ಪ ಯೂಟಿಲೈಸ್ ಮಾಡ್ಕೊಂಡು ಕಾಮಿಡಿ ಮಾಡ್ತಾ ಇರ್ತೀರಿ ಅವಾಗವಾಗ. ಬಟ್ ಅದನ್ನು ನೋಡಿದ್ದೀವಿ. ಅದು ಬೇರೆ ಪ್ರಶ್ನೆ. ಈಗ ಸದ್ಯಕ್ಕೆ ಮಾತಾಡ್ತಿರೋದು ಧ್ರುವಂತಿಗೆ ಯಾಕೆ ನೀವು ಸಂಪೂರ್ಣ ಸೀಸನ್ನ ನೀವು ಕಪ್ ಕೊಟ್ರಿ ಅಥವಾ ಚಪ್ಪಾಳೆಯನ್ನು ಕೊಟ್ರಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಪ್ರಶ್ನೆ. ಅಂದರೆ ಬಿಗ್ ಬಾಸ್ ನೋಡುವಂಥ ನಾವುಗಳೇನು ಹುಚ್ಚರ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ನೀವು ಸುದೀಪ್ ಅವರು ಅಂತ ಗೊತ್ತಾಗ್ತಿಲ್ಲ. ಆದರೂ ಕೂಡ ಕಲರ್ಸ್ ಕನ್ನಡದವರು ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ. ನೀವು ಹಾಕಿರುವಂಥ ಪೋಸ್ಟ್ಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದಿರುವಂತಹ ಧ್ರುವಂತವ್ರಂತ ಹೇಳಿ ನೀವು ಒಂದು ಪೋಸ್ಟ್ ಹಾಕಿರ. ಆ ಪೋಸ್ಟ್ಗೆ ಅಲ್ಲೇ ಬಂದಿದ್ದೀವಿ. ಕಮೆಂಟ್ಸ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಈ ವಾರದ ಕಿಚ್ಚನ್ ಚಪ್ಪಾಳೆ ಯಾರಿಗೆ ಕೊಡಬೇಕಿತ್ತು, ಸೀಸನ್ ಚಪ್ಪಾಳೆ ಯಾರಿಗೆ ಕೊಡಬೇಕಾಗಿತ್ತು ಅಂತ. ಒಂದೊಂದು ಕಮೆಂಟ್ ಓದ್ತೀನಿ ನೋಡ್ಕೊರಿ. ನಿಮ್ಗೆ ನಿಮ್ಗೆ ಆ್ಯಕ್ಚುಲಿ ಐತಿಲ್ಲ ಅಂತ ಮಾಡಿಬಿಟ್ಟಿನಿ ನಾನು. ಎಲ್ಲಿ ಇಟ್ಟರು, ಏನು ಮಾಡಿರು, ನಾವೇನು ಜನಗಳು ಬಕ್ರೋ, ಯಾವುದನ್ನು ಅರ್ಥ ಮಾಡ್ಕೋಬೇಕು, ಯಾವುದು ನಾವೇನು ಹಸಿದಡ್ರಲ್ಲ, ಎಲ್ಲವನ್ನು ನೋಡ್ತೀವಿ, ಎಲ್ಲವನ್ನು ಗಮನಿಸ್ತಿರ್ತೀವಿ.
ಬಟ್ ಅದ್ರ ಬಗ್ಗೆ ಚರ್ಚೆ ಏನಪ್ಪ ಅಂತಂದ್ರೆ ನೀವು ಮೊದಲು ತಿಳ್ಕೊಳ್ರಿ, ಅಲ್ಲಿ ಮೇಲೆ ಐತೆ ನೋಡ್ರಿ, ಇಡೀ ಕರ್ನಾಟಕದ ಚಪ್ಪಾಳೆ ಗಿಲ್ಲಿಗೆ ಅನ್ನೋರು ಲೈಕ್ ಮಾಡಿ ಅಂದಾಗ ಅಲ್ಲಿ ಕೇವಲ 9380 ಕೇವಲ ಕೆಲವೇ ಕ್ಷಣಗಳಲ್ಲಿ ಹಾಕಿದಂತಹ ಕಮೆಂಟ್ ಅದು, ಅದಕ್ಕೆ ಅಷ್ಟು ಜನ ಲೈಕ್ ಮಾಡ್ಯಾರ. ಅದಾದ ನಂತರ ಕಿಚ್ಚನ ಚಪ್ಪಾಳೆ ಮರ್ಯಾದೆ ಹೋಯ್ತು ಅನ್ನೋರು ಲೈಕ್ ಮಾಡಿ ಅಂದಾಗ ನೋಡ್ರಿ 5619 ಜನ ಲೈಕ್ ಮಾಡ್ಯಾರ. ಈ ವಾರದ ಕಳಪೆ ಕಿಚ್ಚ ಸುದೀಪ್. ನೋಡಿ ಈ ಜನ ಏನು ಕೊಟ್ಟಾರ, ಈ ವಾರದ ಕಳಪೆನೇ ಕಿಚ್ಚ ಸುದೀಪ್ ಅಂತ ಕೊಟ್ಬಿಟ್ರೆ. ಇದು ಬೇಕಿತ್ತ ಕಿಚ್ಚ ಸುದೀಪ್ ಅವರೇ? ಇದು ಬೇಕಿತ್ತ? ಎಲ್ಲೆಡೆ ನೀವು ಮಾಡುವಂತಹ ಕೆಲವೊಂದು ನೀವು ಕಲರ್ಸ್ ಕನ್ನಡದವ್ರು ಕೊಡ್ತಾರ ಅನ್ನೋಂಥ ಒಂದೇ ಒಂದು ಪೇಮೆಂಟ್ಗೋಸ್ಕರ ನಿಮ್ಮ ಗೌರವವನ್ನು ಯಾಕೆ ಕಳ್ಕೊತೀರಿ? ನೀವು ಇದು ಸರಿಯಾಗಿದೆ, ಇದು ಸರಿ ಇಲ್ಲ ಅಂತ ನೀವು ನಿರ್ಧಾರ ಮಾಡಬೇಕು. ಕಿಚ್ಚನ ಪಂಚಾಯತಿ ಮಾಡುವಂತಹ ಗತ್ತು ಕಲರ್ಸ್ ಕನ್ನಡದವ್ರ ಮುಂದೆ ಯಾಕಿಲ್ಲ ನಿಮ್ಮ ಗತ್ತು? ಅಥವಾ ಬಿಗ್ ಬಾಸ್ ಶೋ ನಡೆಸಿಕೊಡುವಂಥ ಮುಖ್ಯಸ್ಥರ ಮುಂದೆ ಯಾಕಿಲ್ಲ ಗತ್ತು? ಜನ ಯಾವುದನ್ನು ಕೇಳ್ತಾರೆ ಗೊತ್ತಾ? ನೀವೇ ಯಾವುದೋ ಸಿನಿಮಾ ನೋಡೋಕೆ ಹೋದಾಗ ಅಥವಾ ನಿಮ್ಮ ಮಾರ್ಕ್ ಸಿನಿಮಾ ನೋಡೋಕೆ ಹೋದಾಗಲೇ ಜನ ಹೇಳಿದ್ದಾರೆ ಗಿಲ್ಲಿ ಗೆಲ್ಬೇಕು ಸರ್ ಅಂತ ಎಷ್ಟೋ ಕೂಗುಗಳನ್ನ ಕೇಳಿದಿರಿ. ಎಲ್ಲ ನೀವು 45 ಅಥವಾ ಇದು ಯಾವುದು ನಿಮ್ಮ ಹೊಸ ಸಿನಿಮಾ ಬಂತಲ್ಲ ಮಾರ್ಕ್ ಸಿನಿಮಾ ಬಂದಾಗ ಎಲ್ಲ ಕಡೆ ಇಂಟರ್ವ್ಯೂ ಕೊಟ್ಟಾಗ ಕೂಡ ಅದೇ ಹೇಳಿದ್ದಾರೆ ಜನ, ಗಿಲ್ಲಿ ಏನು ಸಾರ್ ಫುಲ್ ಪವರ್ ಇದೆ, ಗಿಲ್ಲಿ ಫುಲ್ ಫ್ಯಾನ್ ಬೇಸ್ ಇದೆ ಅಂತೇಳಿ ಎಲ್ಲರೂ ಕೂಡ ಹೇಳಿದ್ರೆ, ಅದನ್ನು ಕೂಡ ಹೇಳಿದ್ರಿ. ಅದಾದ ನಂತರ ನೋಡಿ ಇನ್ನೊಂದು ಹಾಕಿದ್ದಾರೆ, ಕಿಚ್ಚನ ಚಪ್ಪಾಳೆ ಬಕೆಟ್ ಚಪ್ಪಾಳೆ ಅಂತ. ನೋಡು, ಇದು ಬೇಕಿತ್ತ? ಕಲರ್ಸ್ ಕನ್ನಡದವರು ನಿಮ್ಮ ಹೆಸರನ್ನು ಕೆಡಿಸುವಂತಹ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸರ್, ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ, ಬಟ್ ಅವ್ರು ಹೇಳಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಎಲ್ಲವನ್ನು ಪಾಲಿಸುವಂಥದ್ದು ಕೂಡ ತಪ್ಪಾಗುತ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಾದ ನಂತರ ನೋಡ್ರಿ ಅತ್ಯಂತ ಕಳಪೆ ಎಪಿಸೋಡ್ ಅಂತ. ನೋಡ್ರಿ ಇದು ಕಿಚ್ಚ ಬರ್ತಾ ಇದ್ದಾರೆ ಅಂತಂದ್ರೆ ಭಾಳಷ್ಟು ಜನ ನೋಡ್ಲಿಕ್ಕೆ ಕಾಯ್ತಾ ಇರ್ತೀವಿ, ಬಟ್ ಇದನ್ನ ಅತ್ಯಂತ ಕಳಪೆ ಎಪಿಸೋಡ್ ಅಂತೇಳಿ ಕಮೆಂಟ್ ಹಾಕಿದ್ದಾರೆ ಒಬ್ಬರು. ವರ್ಸ್ಟ್ ಎಪಿಸೋಡ್, ಕಿಚ್ಚನ ಚಪ್ಪಾಳೆ ಅರ್ಥಹೀನವಾದ ದಿನವೆಂದು ಹೇಳಲು ಅಸಹ್ಯವಾಗುತ್ತದೆ, ಇದು ಅಸಹ್ಯದ ಚಪ್ಪಾಳೆ. ನೋಡಿ, ಇದು ಅಸಹ್ಯದ ಚಪ್ಪಾಳೆ ಅಂತ ಹೇಳಿದ್ದಾರೆ ಕೆಲವೊಬ್ಬರು. ನೋಡಿ ಇದೇನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕಿಚ್ಚನ ಚಪ್ಪಾಳೆ ಅಲ್ಲ, ಕಿತ್ತೋಗಿರೋ ಚಪ್ಪಾಳೆ ಅನ್ನುವಂಥದ್ದು ಇನ್ನೊಂದು ಕೂಡ ಕಮೆಂಟ್ ಇದೆ. ಏನೂ ಮಾಡೋಕ್ಕಾಗಲ್ಲ. ಇದು ನೋಡ್ರಿ, ಬೆಸ್ಟ್ ಎಪಿಸೋಡ್ ಅಲ್ಲ, ಇದು ವರ್ಸ್ಟ್ ಎಪಿಸೋಡ್ ಅಂತ ಇನ್ನೊಬ್ರು ಹಾಕಿದ್ದಾರೆ. ಈ ಸೀಸನ್ ಕಳಪೆ ಸುದೀಪ್ ಸರ್ ಅಂತ ಕೆಳಗಡೆ ಹಾಕಿದ್ದಾರೆ ಇನ್ನೊಬ್ರು. ಸೊ ಈ ರೀತಿಯಾಗಿ ಬರ್ತಾ ಇದೆ ಎಲ್ಲವೂ ಕೂಡ. ಇನ್ನೊಂದು ನೋಡ್ರಿ, ಕಿಚ್ಚನ ಚಪ್ಪಾಳೆ ಎಂಬುದಕ್ಕೆ ಗೌರವ ಇತ್ತು, ಈಗ ಅದು ತದ್ವಿರುದ್ಧವಾಗಿದೆ. ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಕಿಚ್ಚನ ಚಪ್ಪಾಳೆ ಅಲ್ಲ, ಹುಚ್ಚನ ಚಪ್ಪಾಳೆ, ಹುಚ್ಚನಿಗೆ ಅನ್ನುವಂತಹ ಒಂದು ಮಾತು ಹಾಕಿದ್ದಾರೆ. ಇನ್ನೊಂದು ನೋಡ್ರಿ ಏನಪ್ಪ ಅಂತಂದರೆ, ಫಸ್ಟ್ ಬಿಬಿ ಫೇವರಿಸಮ್ 3 ಬಿಟ್ಟ ಹುಚ್ಚನಿಗೆ ಕೊಟ್ಟ ಹುಚ್ಚಿನ ಚಪ್ಪಾಳೆ ಅಂತ. ನೋಡಿ, ಮೊಟ್ಟ ಮೊದಲ ಕರ್ನಾಟಕದ ಜನತೆಯ ಕಳಪೆ ಚಪ್ಪಾಳೆ ಸುದೀಪ್ ಮತ್ತು ಬಿಗ್ ಬಾಸ್ ಟೀಮಿಗೆ ಅಂತ. ಕಣ್ಣಲ್ಲಿ ನೀರು ಜೋಗ ಜಲಪಾತ ಅಂತ. ನೋಡು, ಕಟ್ಟ ಕಡೆಯೇ ಕೆಟ್ಟ ಚಪ್ಪಾಳೆ ಅಂತ. ಈ ಸೀಸನ್ನ ನಾ ಕೊಟ್ಟ ಕಳಪೆ ಸುದೀಪ್ ಅಂತ ಬರೆಯೋದು ಬಿಟ್ಟು ಅದನ್ನು ಬರೋದು ವರ್ಸ್ಟ್ ಎಪಿಸೋಡ್ ಆಫ್ ಸೀಸನ್ 12, ವರ್ಸ್ಟ್ ಎಪಿಸೋಡ್ ಇನ್ BBK ಹಿಸ್ಟ್ರಿ ಅಂತೇಳಿ ಕಿತ್ತೋದ ಚಪ್ಪಾಳೆ ಥೂ ಅಂತ ಹೇಳಿ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಇದೆಲ್ಲ ಕಿಚ್ಚ ಸುದೀಪ್ ಸರ್ ಅವರಿಗೆ ಒಂದು ರೀತಿಯ ಅವಮಾನವಾಗುವಂತಹ ಕಮೆಂಟ್ಗಳು ಅಥವಾ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಒಂದೊಂದು ಕಮೆಂಟ್ಗಳು ಇವೆಲ್ಲ. ಸೊ ಆಗ ಕಿಚ್ಚ ಸುದೀಪ್ ಅವರು ಇದನ್ನು ನೋಡ್ತಾ ಇದ್ದಾರೆ ಅಥವಾ ಅವರ ನೋಡುವಂಥ ಅಭಿಮಾನಿಗಳು ಅವ್ರಿಗೆ ಏನಾದರೂ ಒಂದಷ್ಟು ಸಲಹೆಗಳನ್ನು ಕೊಡೋದಾದರೆ, ಬಿಗ್ ಬಾಸ್ ಹೇಳಿದ ರೀತಿ ಮಾಡಬೇಡಿ. ಜನರ ಭಾವನೆಗಳೇನಿವೆ, ಜನರ ಭಾವನೆಗಳಿಗೆ ಧಕ್ಕೆ ಆಗದಂತೆ ನಿಜವಾಗಿಯೂ ಜನರಿಗೆ ಮನೋರಂಜನೆ ನೀಡುವಂತಹ ವ್ಯಕ್ತಿ ಯಾರಾಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಒಂದು ಸ್ವಲ್ಪ ಕಿಚ್ಚನ ಚಪ್ಪಾಳೆ ಕೊಡಿ. ಅದಾದ ನಂತರ ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಇಷ್ಟು ಯಾವತ್ತೂ ಗದ್ದಲಾಗಿಲ್ಲ. ಈ ಸೀಸನ್ನಲ್ಲೇ ಮೊಟ್ಟ ಮೊದಲನೇದಾಗಿ ಒಂದು ಜನರ ತದ್ವಿರುದ್ಧವಾದಂಥ ಒಂದು ದಿಕ್ಕಲ್ಲಿ ನೀವು ಯೋಚನೆ ಮಾಡಿ ಆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರಣ, ದಯವಿಟ್ಟು ಕಿಚ್ಚ ಸುದೀಪರು ನಿಮಗಿರುವಂಥ ಅಪಾರ ಗೌರವವನ್ನು ಉಳಿಸ್ಕೊಳ್ಳಿ. ಈ ರೀತಿಯಾಗಿ ಮಾಡದಿರಿ ಅಥವಾ ಈ ಬಿಗ್ ಬಾಸ್ ಹೇಳುವಂತಹ ಎಲ್ಲ ಇಚ್ಛಾನುಸಾರವಾಗಿ ನಡ್ಕೊಳ್ಳೋದ್ರಿಂದ ನಿಮಗೇನಾದರೂ ತೊಂದರೆ ಆಗ್ಬೋದು, ನಿಮ್ಮ ಗೌರವ ಘನತೆಗೆ ತಕ್ಕೆ ಬರಬಹುದು ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಷ್ಟೇ, ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.